ಸ್ಕಾಲರ್ಶಿಪ್ಗಳು ಬರ್ತದೆ. ಇದನ್ನು ಕೂಡ ನಾವು ಉಪಯೋಗ ಮಾಡ್ಕೊಳ್ಬೇಕು. ನಮಗೆ ಗೊತ್ತಿಲ್ಲ ಅಷ್ಟೇ ಎಷ್ಟು ಸ್ಕಾಲರ್ಶಿಪ್ಗಳು ನಮಗೆ ಬರ್ತದೆ, ಎಷ್ಟು ಸ್ಕಾಲರ್ಶಿಪ್ಗಳು ನಮಗೆ ಲಭ್ಯ ಇದೆ, ಇದು ನಮಗೆ ಗೊತ್ತಿಲ್ಲ. ಈ ವಿಚಾರ ಇದಕ್ಕೆ ಏನಿಲ್ಲ. ನಮ್ಮ ಈಗ ನಾನು ನೀವು ಹೋದ್ರೆ ಏನೋ ಸರಿಯಾಗಿ ಆನ್ಸರ್ ಮಾಡೋದಿಲ್ಲ. ಈಗ ನಮ್ಮ ಸಂಘಟನೆಯವರು ಎಲ್ಲದಕ್ಕೂ ಕೂಡ ಸೇಸಪ್ಪಣ್ಣ ಬನ್ನಿ ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ. ಅವರಿಗೆ ಅವರ ಸಮಸ್ಯೆಗಳು ಇರ್ತದೆ, ಎಲ್ಲವೂ ಇರ್ತದೆ. ಸಂಘಟನೆಯಲ್ಲಿ ಯಾರು ಕಾರ್ಯದರ್ಶಿಯಾಗಿರ್ತಾರೆ, ಆ ಸಂಘಟನೆ ಪ್ಯಾನಲ್ ಅಲ್ಲಿ ಯಾರಿರ್ತಾರೆ ಅವರು ಸೇರಿ ಇನ್ನೊಂದು 4 ಜನ ಸೇರಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂತ್ಕೊಳ್ಳಿ ನೋಡೋಣ. ಕೂತ್ಕೊಂಡು ಸ್ವಾಮಿ ನಾವು ಇಂಥ ಸಮಾಜಕ್ಕೆ ಸೇರಿದವರು, ನಮ್ಗೆ ಯಾವ ರೀತಿಯ ಫೆಸಿಲಿಟಿ ಅದು ಇರುವುದೇ ನಮಗೋಸ್ಕರ. ಆ ಕಲ್ಯಾಣ ನಮಗೆ ಸಿಕ್ಕುವಂತ ಇದನ್ನು ನೀವು ವಿವರವಾಗಿ ನಮಗೆ ಕೊಡಿ. ನಮ್ಮ ನೋಡಿ ಇಂಥ ಮಕ್ಕಳಿದ್ದಾರೆ, PUC ಮಾಡುವವರು ಇದ್ದಾರೆ, 10th ಮಾಡುವವರು ಇದ್ದಾರೆ, ಇಂಥವ್ರು ನಮಗೆ ಇದನ್ನು ಕೊಡಿ. ನಾವು ಅದನ್ನು ಸರಿಯಾಗಿ ತಿಳ್ಕೊಂಡು ಬಿಟ್ಟು ನಾವು ಅದನ್ನು ನಮ್ಮ ಮಕ್ಕಳಿಗೆ ಕೊಡ್ತೇವೆ ಅಂತ ನೀವು ಮಾಡಿ ನೋಡು. ಈಗ ಮೊನ್ನೆ 10th ಪಾಸ್ ಆದ ಮಕ್ಕಳಿಗೆ ಯಾರು ಮೊದಲನೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ 15,000 ಅನೌನ್ಸ್ ಮಾಡಿದ್ರು ಸ್ಟೇಟ್ ಗವರ್ಮೆಂಟ್, ಸಿದ್ದರಾಮಯ್ಯ ಗವರ್ಮೆಂಟ್. ಎಷ್ಟು ಜನರಿಗೆ ಗೊತ್ತಿಲ್ಲ. ಎಷ್ಟು ಜನ ಮಕ್ಕಳು ಇರ್ಬೋದಿಲ್ಲ 10th ಮಾಡಿದವರು. ಎಷ್ಟು ಜನ ಅಪ್ಲೈ ಮಾಡಿದ್ದೀರಿ ತೋರಿಸೋಣ. ಆಲ್ರೆಡಿ ಮಾಡಿದ್ದಾರೆ, ಹೌದು ಮಾಡಿದ್ದಾರೆ. ಅಲ್ಲ ಅದು ಪರ್ಸನಲಿ ನಾವು ಆನ್ಲೈನಲ್ಲಿ ಮಾಡಬೇಕು. ಆನ್ಲೈನಲ್ಲಿ ಮಾಡಿರೋದಿಲ್ಲ, ಎಷ್ಟೋ ಜನ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಇಂಥ ಫೆಸಿಲಿಟಿಗಳು ಸಿಕ್ಕುವಂಥದ್ದು, ಆರ್ಥಿಕವಾಗಿ ಸಿಕ್ಕುವಂಥದ್ದು, ಇದನ್ನು ನಾವು ಸದುಪಯೋಗ ಮಾಡಿ ನಮ್ಮ ಮಕ್ಕಳ ಭವಿಷ್ಯವನ್ನು ಮಾಡಿದರೆ ನಾಳೆ ನಿಮ್ಮ ಮಕ್ಕಳನ್ನು ನೀವೇ ಕಣ್ ತುಂಬ ನೋಡಿಕೊಂಡು ನೀವು ಸಂತೋಷ ಪಡ್ತೀರಿ. ನಿಮ್ಮ ಕುಟುಂಬ ಗಟ್ಟಿಯಾಗ್ತದೆ.